ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಪರೀಕ್ಷೆಯಲ್ಲಿ ಕೇಳುವಂಥ ಚಿತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಾರ್ಚ್ 13ರಂದು ನಡೆಯುವಂಥ ರಾಜ್ಯಶಾಸ್ತ್ರ ಪರೀಕ್ಷೆ ಏನೈತಲ್ಲ, ಆ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಕೇಳುವಂಥ ಚಿತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಪ್ಪ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ಚಿತ್ರಗಳ ಬಗ್ಗೆ ಸ್ವಲ್ಪ ಗೊಂದಲ ಐತಿ. ಆ ಗೊಂದಲವನ್ನು ನಾವು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಎಲ್ಲ ಮಾಹಿತಿಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇವತ್ತ ಬಹು ಆಯ್ಕೆದೊಳಗೊಂದು ಚಿತ್ರ ಕೊಡ್ತಾರ, 2 ಅಂಕದೊಳಗೊಂದು ಚಿತ್ರ ಕೊಡ್ತಾರ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 5 ಅಂಕದಲ್ಲಿ ಸಹಿತ ಏನಂದರೆ ಚಿತ್ರವನ್ನು ಒದಗಿಸಿಕೊಡ್ತಾರ. ಆ ಚಿತ್ರವನ್ನು ನಾವು ಯಾವ ರೀತಿ ಗುರುತಿಸಬೇಕು, ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೋಡುವುದಾದರೆ, ಈಗ ಉದಾಹರಣೆಯಾಗಿ ನಾವು ನೋಡಬೇಕಾದ್ರೆ 2025-26ನೇ ಸಾಲಿನ 2025-26ನೇ ಸಾಲಿನ ಈ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಏನೈತಲ್ಲ, ಈ ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ಇಲ್ಲಿ ಭಾಗ ಎ ಒಳಗೆ ನಾವು ನೋಡ್ಬೋದು. ಭಾಗ ಎ ಒಳಗೆ ಮೊದಲನೇ ಚಿತ್ರ ಕೊಟ್ಟಾನ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಗುರುತಿಸಿದೆ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಯಾರ. ಈ ಚಿತ್ರ ಯಾವ ರೀತಿ ಗುರುತಿಸಬಹುದು ನಿಮಗೆ ಸರಳವಾಗಿ ನಾ ಹೇಳಬೇಕಾದ್ರೆ, ಈಗ ಭಾಗ ಎ ಅಂತ ನಾವು ನೋಡಿಕೊಂಡು ಪ್ರಶ್ನೆ ನಂಬರ್ ಎಷ್ಟೈತಿ, 1 ಐತಿ. ಈ ಚಿತ್ರವನ್ನು ನಮಗೆ ಗುರುತಿಸುವುದಕ್ಕೆ ಸಾಧ್ಯವಾಗಲಿಲ್ಲಪ್ಪ ಅಂದ್ರೆ ನಾವು ಯಾವ ರೀತಿ ಗುರುತಿಸಬಹುದಪ್ಪ ಅಂದ್ರೆ, ನೋಡುವುದಾದರೆ ಇಲ್ಲಿ ಭಾಗ ಇ ಅಂತ ಏನು ಕೊಟ್ಟಾರ ನೋಡ್ರಿ. ಭಾಗ ಇ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಂತ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ನಂಬರ್ 1, ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಭಾಗ ಎ ಒಳಗೆ ಪ್ರಶ್ನೆ ನಂಬರ್ ಎಷ್ಟಿತ್ತು, 1. ಆ ಚಿತ್ರ ಯಾವ್ದೈತಪ್ಪ ಅಂದ್ರೆ ನಾವು ನೋಡುವುದಾದರೆ ಭಾರತ ಚುನಾವಣಾ ಆಯೋಗದ ಚಿತ್ರ ಐತಿ. ಅರ್ಥ ಆಯ್ತಾ? ಭಾಗ ಎ ಒಳಗೆ ಮೊದಲನೇ ಪ್ರಶ್ನೆ ಅಲ್ಲಿ ಚಿತ್ರ ಕೊಟ್ಟಾರ. ಆ ಚಿತ್ರವನ್ನು ಗುರುತಿಸಬೇಕಾದ್ರೆ ನಾವು ಎಲ್ಲಿ ಬರಬೇಕು, ಭಾಗ ಇ ಒಳಗೆ ಬರ್ಬೇಕಂದ್ರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಅಂತ ಏನು ಕೊಟ್ಟಿರ್ತಾರಲ್ಲ ಅಲ್ಲಿ ಬರಬೇಕು. ಭಾಗ ಎ ಒಳಗೆ ಪ್ರಶ್ನೆ ನಂಬರ್ 1 ಇತ್ತಂದ್ರೆ ಇಲ್ಲಿ ಭಾಗ ಇ ಒಳಗೂ ಪ್ರಶ್ನೆ ನಂಬರ್ 1 ಇರ್ತೈತಿ. ಅದಕ್ಕೆ ಈ ರೀತಿ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಉದಾಹರಣೆಗೆ ಈ ಚಿತ್ರ ಕೊಟ್ಟಾರ ನೋಡಿ, 19ನೇ ಭಾಗ ಬಿ ಒಳಗೆ 19ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಕೊಟ್ಟಾರ. ಈ ಚಿತ್ರ ಬುಕ್ಕಿನಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಹುಡುಕಾಡ್ರಿ ಸಿಗಂಗಿಲ್ಲ. ಇದು ನಿಮಗೆ ಬುಕ್ ಒಳಗೆ ನೀವು ಎಲ್ಲಿ ಬೇಕಾದಲ್ಲಿ ಹುಡುಕಾಡಿದ್ರೆ ಈ ಚಿತ್ರ ಸಿಗಂಗಿಲ್ಲ. ಹಾಗಾದ್ರೆ ಈ ಚಿತ್ರ ನಾವು ಯಾವ ರೀತಿ ಗುರುತಿಸ್ಬೇಕಪ್ಪ ಅಂದ್ರೆ ಇಲ್ಲಿ 19ನೇ ಪ್ರಶ್ನೆ ಐತಿ. ವಿಚಾರ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ 19ನೇ ಪ್ರಶ್ನೆ ಐತಿ. ಇದು ಚಿತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲಿ ಬರಬೇಕು, ಭಾಗ ಇ ಒಳಗೆ ಬರ್ಬೇಕಂದ್ರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಅಂತ ಏನು ಕೊಟ್ಟಿರ್ತಾರೆ ಅಲ್ಲೇ ಬರಬೇಕು. ಕೊಟ್ಟರೆ ಪ್ರಶ್ನೆ ನಂಬರ್ 19. ಆ ಚಿತ್ರ ಏನು ಗುರುತಿಸ್ತೈತಿ, ಕೇಂದ್ರ ಸೇವೆ ಅಂತ ಗುರುತಿಸ್ತೈತಿ. ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಅಥವಾ ತಿಳಿಸಿ ಅಂತ ಕೇಳ್ಯಾರ. ಇವತ್ತು ಭಾರತೀಯ ವಿದೇಶಾಂಗ ಸೇವೆ ಆಗಿರಬಹುದು, ಭಾರತೀಯ ಅಂಚೆ ಸೇವೆ ಆಗಿರಬಹುದು, ಭಾರತೀಯ ಮಾಹಿತಿ ಸೇವೆ ಆಗಿರಬಹುದು, ಭಾರತೀಯ ರೈಲ್ವೆ ಸೇವೆ, ಇವೆಲ್ಲ ಏನಪ್ಪ ಅಂದ್ರೆ ಕೇಂದ್ರ ಸೇವೆಗೆ ಉದಾಹರಣೆಗಳು ಸ್ನೇಹಿತರೆ. ಅಲ್ಲಿ ಭಾಗ ಬಿ ಒಳಗೆ ಪ್ರಶ್ನೆ ನಂಬರ್ ಏನಿರ್ತೈತಲ್ಲ ಇಲ್ಲಿ ಅದೇ ಇರ್ತೈತಿ. ಭಾಗ ಬಿ ಒಳಗೆ ಅಂದ್ರೆ 2 ಅಂಕದೊಳಗೆ ಪ್ರಶ್ನೆ ನಂಬರ್ ಎಷ್ಟು ಇರ್ತೈತಲ್ಲ, ಭಾಗ ಇ ಒಳಗೂ ಸಹಿತ ಪ್ರಶ್ನೆ ನಂಬರ್ ಅದೇ ಇರ್ತೈತಿ. ನೆಕ್ಸ್ಟ್ 5 ಅಂಕ ಕೇಳ ನೋಡಿಲಿ 32ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಈ ಚಿತ್ರ ಬುಕ್ ಒಳಗೆ ಐತಿ. ಈ ಚಿತ್ರ ಏನೈತಲ್ಲ ಇದು ಬುಕ್ ಒಳಗೆ ಐತಿ. ಇದು ಯಾವ ಚಿತ್ರ ಇರಬೇಕು ನೋಡುವುದಾದರೆ ನಾವೆಲ್ಲಿ ಬರಬೇಕು, ಭಾಗ ಇ ಒಳಗೆ ಬರಬೇಕು. ಇಲ್ಲಿ 32ನೇ ಪ್ರಶ್ನೆ, ಇಲ್ಲಿ ಏನಪ್ಪ ಅಂದ್ರೆ 32ನೇ ಪ್ರಶ್ನೆ ಸೇಮ್. ಇಲ್ಲಿ 32 ಇತ್ತಂದ್ರೆ ಭಾಗ ಇ ಒಳಗೂ 32 ಇರ್ತೈತಿ. ಮತ್ತು ಇಲ್ಲಿ 33 ಇತ್ತಪ್ಪ ಅಂದ್ರೆ ಭಾಗ ಇ ಒಳಗೂ 33 ಇರ್ತೈತಿ. ಒಟ್ಟು ಇಲ್ಲಿ ಏನಪ್ಪ ಅಂದ್ರೆ ಪ್ರಶ್ನೆ ನಂಬರ್ ಏನಿರ್ತೈತಲ್ಲ ಭಾಗ ಇ ಒಳಗೂ ಸಹಿತ ಅದೇ ಪ್ರಶ್ನೆ ನಂಬರ್ ಕೊಟ್ಟಿರ್ತಾರೆ ನೋಡ್ರಿ. ಇಲ್ಲಿ ಅಲ್ಲಿ 32 ಕೊಟ್ಟಾರ, ಇಲ್ಲಿ 32 ಕೊಟ್ಟಾರ. ಅಂದ್ರೆ ಇದು ಯಾವ ಚಿತ್ರ ಐತಿ, ಇದು ವಿಶ್ವಸಂಸ್ಥೆಯ ಚಿತ್ರ ಐತಿ. ಇದು
ಅಂದರೆ ಯಾವುದ್ರ ಕುರಿತು ಟಿಪ್ಪಣಿ ಬರಿಬೇಕು ನಾವು? ವಿಶ್ವಸಂಸ್ಥೆಯ ಸ್ಥಾಪನೆಯ ಕುರಿತು ಟಿಪ್ಪಣಿ ಬರಿಬೇಕು ನಾವು. ಒಟ್ಟ ಗೊಂದಲ ಮಾಡ್ಕೊಳ್ಬೇಡ್ರಿ. ಭಾಗ ಎ ಒಳಗೆ ಒಂದೇ ಪ್ರಶ್ನೆ ನಂಬರ್ ಇತ್ತಪ್ಪ ಅಂದ್ರೆ ಇಲ್ಲಿ ಭಾಗ ಇ ಒಳಗೆ ಒಂದನೇ ಪ್ರಶ್ನೆ ನಂಬರ್ ಇರ್ತೈತಿ. ಅಲ್ಲಿ ಒಂದು ವೇಳೆ ಎರಡನೇ ಪ್ರಶ್ನೆ ನಂಬರ್ ಇತ್ತಪ್ಪ ಅಂದ್ರೆ ಇಲ್ಲಿ ಸಹಿತನಪ್ಪ ಪ್ರಶ್ನೆ ನಂಬರ್ 2 ಇರ್ತೈತಿ. ಇನ್ನು ಭಾಗ ಬಿ ಒಳಗೆ ಅಲ್ಲಿ 18ನೇ ಪ್ರಶ್ನೆ ನಂಬರ್ ಇತ್ತಂದ್ರೆ ಇಲ್ಲಿ 18 ಇರ್ತೈತಿ. ಅಲ್ಲಿ 19 ಇತ್ತಪ್ಪ ಅಂದ್ರೆ ಭಾಗ ಇ ಒಳಗೂ 19 ಇರ್ತೈತಿ. ಇನ್ನು ಪ್ರಶ್ನೆ ನಂಬರ್ 5 ಅಂಕದೊಳಗೆ ಅಲ್ಲಿ 30ನೇ ಪ್ರಶ್ನೆ ಇತ್ತಂದ್ರೆ ಇಲ್ಲಿ 30, ಅಲ್ಲಿ 32ನೇದು ಇತ್ತಂದ್ರೆ ಈ ಭಾಗ ಈ ಒಳಗೂ 32ನೇ ನಂಬರ್. ನೀವು ಸರಳವಾಗಿ ಏನಪ್ಪ ಅಂದ್ರೆ ಗುರುತಿಸಬಹುದು ಸ್ನೇಹಿತರೆ. ಎಕ್ಸಾಮ್ ಒಳಗೆ ಯಾವ ಯಾವ ಚಿತ್ರಗಳನ್ನು ಕೇಳಬಹುದು? ಈಗಾಗಲೇ ನಾನು ಹಳೆಯ ತರಗತಿಯಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಹೇಳಿನಿ ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಿಮ್ಗೆ ಕೊಟ್ಟೀನಿ. ಅದಕ್ಕಾಗಿ ಸ್ನೇಹಿತರೆ ಚಿತ್ರಗಳ ಬಗ್ಗೆನೂ ನಾವು ನೋಡಿಕೊಳ್ಳೋಣ. ಯಾವ ಯಾವ ಚಿತ್ರಗಳನ್ನು ಕೇಳಬಹುದು ಪರೀಕ್ಷೆಯಲ್ಲಿ, ಯಾವ ಯಾವ ಚಿತ್ರಗಳನ್ನು ಕೇಳಬಹುದು ನೋಡುವುದಾದರೆ ಈ ಮೊದಲೇ ಚಿತ್ರ ಯಾವುದಪ್ಪ ಅಂದರೆ ಭಾರತ ಸಂವಿಧಾನದ ಚಿತ್ರವನ್ನು ಕೇಳಬಹುದು ಸ್ನೇಹಿತರೆ. ಈ ಚಿತ್ರ ಏನೈತಲ್ಲ ಇದು ಯಾವ ಚಿತ್ರಪ್ಪ ಅಂದ್ರೆ ಇದು ಭಾರತ ಸಂವಿಧಾನದ ಚಿತ್ರ ಸ್ನೇಹಿತರೆ. ಭಾರತ ಸಂವಿಧಾನ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಯಾವಾಗ ಜಾರಿಗೆ ಬರಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಅಂದ್ರೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬರಲಾಯಿತು? 1950 ಜನವರಿ 26ರಂದು ಜಾರಿಗೆ ಬರಲಾಯಿತು ಸ್ನೇಹಿತರೆ. 1950 ಜನವರಿ 26. ಈ ಚಿತ್ರ ಯಾವುದೈತಿದು? ಭಾರತ ಸಂವಿಧಾನದ ಚಿತ್ರ. ಇನ್ನು ಎರಡನೇ ಚಿತ್ರ ಯಾವುದಪ್ಪ ಅಂದರೆ ಇಲ್ಲಿ ಗಾಂಧೀಜಿಯವರು ಕುಂತಾರ, ಇಲ್ಲಿ ಗಾಂಧೀಜಿಯವರು ಸಹಿತ ಕುಂತಾರ ಸ್ನೇಹಿತರೆ. ಇಲ್ಲಿ ಹಲವಾರು ಕೆಲವೊಂದಿಷ್ಟು ನಾಯಕರು ನಮ್ಮ ಭಾರತೀಯ ನಾಯಕರಾಗಿರಬಹುದು ಅಥವಾ ಕೆಲವೊಂದಿಷ್ಟು ಇಂಗ್ಲೆಂಡಿನ ನಾಯಕರು ಕೂತಾರ. ಇದು ಯಾವ ಚಿತ್ರ ಹೋಲಿಕೆ ಆಗ್ತೈತಪ್ಪ ಅಂದರೆ ದುಂಡು ಮೇಜಿನ ಸಮ್ಮೇಳನ. ಲಂಡನ್ನಿನ ಜೇಮ್ಸ್ ಅರಮನೆ ಮೈದಾನದಲ್ಲಿ ನಡೀತಲ್ಲ ದುಂಡು ಮೇಜಿನ ಸಮ್ಮೇಳನ. ಒಟ್ಟು ಎಷ್ಟು? 3 ದುಂಡು ಮೇಜಿನ ಸಮ್ಮೇಳನ. 1930ರಲ್ಲಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನ, 1931ರಲ್ಲಿ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ, 1932ರಲ್ಲಿ ತೃತೀಯ ದುಂಡು ಮೇಜಿನ ಸಮ್ಮೇಳನ. ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿರ್ತಕ್ಕಂಥ ದುಂಡು ಮೇಜಿನ ಸಮ್ಮೇಳನ ಯಾವುದಪ್ಪ ಅಂದ್ರೆ 2ನೇ ದುಂಡು ಮೇಜಿನ ಸಮ್ಮೇಳನ ಸ್ನೇಹಿತರೆ. ಎಷ್ಟನೇ ದುಂಡು ಮೇಜಿನ ಸಮ್ಮೇಳನ? 2ನೇ ದುಂಡು ಮೇಜಿನ ಸಮ್ಮೇಳನ. ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ದುಂಡು ಮೇಜಿನ ಸಮ್ಮೇಳನದ ಚಿತ್ರಕ್ಕೆ ಹೋಲಿಕೆ ಆಗ್ತೈತಿ ಸ್ನೇಹಿತರೆ. ಇನ್ನು ಇದು 5 ಅಂಕದ ಪ್ರಶ್ನೆಗಳಿಗೆ ಅತಿ ಹೆಚ್ಚು ಬಾರಿ ಕೇಳುವಂಥ ಪ್ರಶ್ನೆ ಇದು. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾನ. ನೀವೇನಪ್ಪ ಅಂದ್ರೆ ಈ ಚಿತ್ರದಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮಾಡಬೇಕಂದ್ರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯನ್ನು ಮಾಡಬೇಕು ಸ್ನೇಹಿತರೆ. ಎಷ್ಟು ರಾಜ್ಯಗಳು? 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪಟ್ಟಿಯನ್ನು ಮಾಡಿದಾಗ ಅಂದ್ರೆ ಬರೆದಿದ್ದಲ್ಲೇ ಆದ್ರೆ ನಿಮ್ಗೆ ಎಷ್ಟು ಅಂಕಗಳು ಸಿಗ್ತಾವಪ್ಪ ಅಂದ್ರೆ 5 ಅಂಕಗಳು ಸಿಗುತ್ತವೆ ಸ್ನೇಹಿತರೆ. ನೆಕ್ಸ್ಟ್ ನಾ ಈಗಾಗಲೇ ಹೇಳಿ ನೋಡಿ ಸ್ನೇಹಿತರೆ, ಮಾಡೆಲ್ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಒಳಗೆ ಈ ಚಿತ್ರ ಕೇಳ ನೋಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಏನೈತಲ್ಲ ಪ್ರಶ್ನೆ ನಂಬರ್ 1 ಈ ಚಿತ್ರ ಕೇಳ್ಯಾನ. ಇದು ಯಾವ ಚಿತ್ರ ಐತಿ? ಇದು ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಏನೈತಲ್ಲ ಅದ್ರ ಚಿತ್ರ ಐತಿ ಸ್ನೇಹಿತರೆ. ಇದು ಭಾರತ ಚುನಾವಣಾ ಆಯೋಗ. ಇಲ್ಲಿ ಕೊಟ್ಟರೆ ನೋಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಚಿತ್ರ. ಇದು ಎಲ್ಲೈತಿ? ನವದೆಹಲಿ ಒಳಗೈತಿ ಸ್ನೇಹಿತರೆ. ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಲ್ಲಿ ಅದಂತ ಕೇಳ್ತಾರೆ ನವದೆಹಲಿ. ಭಾರತ ಚುನಾವಣಾ ಆಯೋಗ ಎಷ್ಟು ಜನ ಸದಸ್ಯರಿಂದ ಕೂಡೈತಿ? 3 ಅಂದ್ರೆ 3 ಜನ ಸದಸ್ಯರು. ಒಬ್ಬರು ಮುಖ್ಯ ಆಯುಕ್ತರು, 2 ಜನ ಇತರೆ ಆಯುಕ್ತರು. ಪ್ರಸ್ತುತ ಯಾರದರ? ಜ್ಞಾನೇಶ್ ಕುಮಾರ್ ಅಂತ ನಾವು ಕರಿತೇವಲ್ಲ, ಇವರು ಭಾರತ ಚುನಾವಣಾ ಆಯೋಗದ ಪ್ರಸ್ತುತ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸಾಕತ್ತಾರೆ ಸ್ನೇಹಿತರೆ. ಭಾರತ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಮಾಡ್ತಾರೆ. 1950 ಜನವರಿ 25ರಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳ್ತಾರೆ. ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಬಟ್ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರೆ ನೀವು ಬಿಡಕ್ಕೆ ಹೋಗಬಾರ್ದು. ಪ್ರಥಮ ಮುಖ್ಯ ಆಯುಕ್ತರು ಯಾರಂತ ಕೇಳ್ತಾರೆ? ಸುಕುಮಾರ್ ಸೇನ್. ಪ್ರಸ್ತುತ ಆಯುಕ್ತರು ಯಾರಂತ ಕೇಳ್ತಾರೆ? ಜ್ಞಾನೇಶ್ ಕುಮಾರ್ ಅಂತ ನಾವು ಕರಿತೇವೆ. ಅರ್ಥ ಆಯ್ತಾ? ಈ ಚಿತ್ರ ಯಾವುದ್ರ ಬಗ್ಗೆ ಹೋಲಿಕೆ ಆಗ್ತೈತಿ? ಇದು ಚುನಾವಣಾ ಆಯೋಗ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗನು ಅಂತ ಕರೀತಾರ ಅಥವಾ ಭಾರತ ಚುನಾವಣಾ ಆಯೋಗನು ಅಂತ ಕರೀತಾರ. ನೆಕ್ಸ್ಟ್ ಇದು ಯಾವುದಕ್ಕೆ ಹೋಲಿಕೆ ಆಗ್ತಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಹೋಲಿಕೆ ಆಗ್ತೈತಿ.
ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಅಂತ ನಾವು ನೋಡ್ಕೊಳ್ತೇವಲ್ಲ, ಈ ಚಿತ್ರ ಅಂದ್ರೆ ನೋಡ್ಬೋದು ಇಲ್ಲಿ ಮತದಾರರು ಸರಿ ಅಂದ್ರೆ ಸಾಲಿನಲ್ಲಿ ನಿಂತೇನಪ್ಪ ಅಂದ್ರೆ ಒಬ್ಬೊಬ್ರು ಹೋಗಿ ಏನು ಮಾಡಕತ್ತಾರ, ಹೋಟ್ ಹಾಕಕತ್ತಾರ. ಅವರು ಏನು ಮಾಡಕತ್ತಾರ, ಹೋಟ. ಪ್ರತ್ಯಕ್ಷ ಚುನಾವಣೆಗೆ ಹೋಲಿಕೆ ಆಗುವಂಥ ಚಿತ್ರ ಐತಿ ಸ್ನೇಹಿತರೆ. ಮತದಾರರು ತಮ್ಮನ್ನು ಆಳುವಂಥ ಪ್ರತಿನಿಧಿಗಳನ್ನು ನೇರವಾಗಿ ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುವುದಂದ್ರೆ ಪ್ರತ್ಯಕ್ಷ ಚುನಾವಣೆ ಎಂದು ಕರೆಯಲಾಗುವುದು. ಉದಾಹರಣೆಯಾಗಿ ನೋಡಬೇಕಾದ್ರೆ ಲೋಕಸಭೆ ಮತ್ತು ವಿಧಾನಸಭಾ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಇವತ್ತು ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಇವೆಲ್ಲ ಯಾವುದಕ್ಕೆ ಉದಾಹರಣೆಯಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ. ನೆಕ್ಸ್ಟ್ ಇದು ಯಾವುದಪ್ಪ ಅಂತ ಚಿತ್ರ, EVM ಅಂತ ನಾವು ಕರಿತೇವೆ, ವಿದ್ಯುನ್ಮಾನ ಮತಯಂತ್ರ. EVM ಅಂತ ನಾವು ಕರಿತೇವೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ನಾವು ಕರಿತೇವಲ್ಲ, ವಿದ್ಯುನ್ಮಾನ ಮತಯಂತ್ರ. ಇದು ಯಾವ್ದು ಚಿತ್ರಪ್ಪ ಅಂದ್ರೆ ಇದು ಬ್ಯಾಲೆಟ್ ಯೂನಿಟ್, ಇದು ಕಂಟ್ರೋಲಿಂಗ್ ಯೂನಿಟ್. ಇದು ಯಾವುದಪ್ಪ ಅಂದ್ರೆ ಕಂಟ್ರೋಲಿಂಗ್ ಯೂನಿಟ್, ಇದೇನಪ್ಪ ಅಂದ್ರೆ ಬ್ಯಾಲೆಟ್ ಯೂನಿಟ್. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಡ್ರಿ. ನೆಕ್ಸ್ಟ್ ಈ ಚಿತ್ರ ಯಾವುದು ಹೋಲಿಕೆ ಆಗ್ತಪ್ಪ, ರಾಜ್ಯ ಲೋಕ ಸೇವಾ ಆಯೋಗ. ಯಾವ ಆಯೋಗ? ರಾಜ್ಯ ಲೋಕ ಸೇವಾ ಆಯೋಗ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವು ಕರಿತೇವಲ್ಲ, KPSC ವಿಸ್ತರಿಸಿ ಅಂತ ಕೇಳಿದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ರಾಜ್ಯ ಲೋಕ ಸೇವಾ ಆಯೋಗ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಹೋಲಿಕೆ ಆಗ್ತೈತಿ. ಕೇಂದ್ರ ಸಚಿವಾಲಯ ಅಥವಾ ಕೇಂದ್ರ ಸೇವೆಗಳು, ಇದು ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಚಿತ್ರ ಇದು ಕೇಂದ್ರ ಸೇವೆಗೆ ಉದಾಹರಣೆ: ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ರಕ್ಷಣಾ ಸೇವೆಗಳು, ಭಾರತೀಯ ಮಾಹಿತಿ ಸೇವೆಗಳು, ಭಾರತೀಯ ಅಂಚೆ ಸೇವೆಗಳು, ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆಗಳಂತೆ ನಾವು ಬರ್ತವಲ್ಲ, ಇವೆಲ್ಲ ಏನಪ್ಪ ಅಂದ್ರೆ ಇದು ಕೇಂದ್ರ ಸೇವೆಗೆ ಉದಾಹರಣೆ. ನೆಕ್ಸ್ಟ್ ಈ ಚಿತ್ರದಲ್ಲಿರ್ತಕ್ಕಂಥ ಮಹಿಳೆಯರು ಯಾರಾದ್ರಪ್ಪ ಅಂದ್ರೆ ಇವರು ಸಾವಿತ್ರಿಬಾಯಿ ಫುಲೆ, ಅಕ್ಷರದ ತಾಯಿ ಅಂತೆ ನಾವು ಕರಿತೇವಲ್ಲ, ಅಕ್ಷರದ ತಾಯಿ. ಮಹಿಳೆಯರಿಗೆ ಪ್ರಪ್ರಥಮ ಬಾರಿಗೆ ಶಿಕ್ಷಣವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ತಾಯಿ, ಅಕ್ಷರದ ತಾಯಿ ಅಂತ ನಾವು ಯಾರಿಗೆ ಕರಿತೇವಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ. ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರು? ಸಾವಿತ್ರಿಬಾಯಿ ಫುಲೆ. ಇದು ಸಹಿತ ಎಕ್ಸಾಮ್ನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಫೋಟೋ ಸ್ನೇಹಿತರೆ. ನೆಕ್ಸ್ಟ್ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರಂತ ಪ್ರಶ್ನೆ ಮಾಡ್ಯಾರ. ಈ ಕೆಳಗಿನಲ್ಲಿರ್ತಕ್ಕ ಇವ್ರು ಯಾರಾದ್ರಪ್ಪ? ಇವರು ಜ್ಯೋತಿಬಾ ಫುಲೆ. ಇವ್ರ ಚಿತ್ರ ಗುರುತಿಸಿ ನೀವು ಇವ್ರ ಹೆಸರು ಬರೆದ್ರೆ ಅಂತ ತಿಳ್ಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ? 2 ಮಾರ್ಕ್ಸ್. ಇದು ಸಹಿತ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು ಅಂದ್ರೆ ಯಾರದರ? ಜ್ಯೋತಿಬಾ ಫುಲೆ. ಸಾವಿತ್ರಿಬಾಯಿ ಫುಲೆ ಅವರ ಗಂಡನಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಇದೇ ಜ್ಯೋತಿಬಾ ಫುಲೆ ಸ್ನೇಹಿತರೆ. ನೆಕ್ಸ್ಟ್ ಈ ಚಿತ್ರದಲ್ಲಿರ್ತಕ್ಕಂಥ ರೈತ ಚಳವಳಿ, ನಮ್ಮ ಹಸಿರು ಶಾಲ್ ಬಂತಂತ ತಿಳ್ಕೊಂಡ್ಬಿಡ್ರಿ. ಹಸಿರು ಶಾಲ್ ಬಂತಪ್ಪ ಯಾರಂತ ತಿಳ್ಕೊಂಡ್ಬಿಡೋಕೆ ನೀವು ರೈತರಂತ ಪಕ್ಕ ತಿಳ್ಕೊಂಡ್ಬಿಡ್ಬೇಕು. ನೋಡ್ಬೋದು ನೀವು ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಇದೇ MD ನಂಜುಂಡಸ್ವಾಮಿ ಅವರು ಸ್ನೇಹಿತರೆ. ರೈತ ಚಳವಳಿಯ ಇಬ್ಬರು ನಾಯಕರನ್ನು ಹೆಸರಿಸಿ ಅಂತಾದರೂ ಕೇಳಬಹುದು. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ರೈತ ಚಳವಳಿ ನಾಯಕರು ಯಾರಂತಾದರೂ ಕೇಳಬಹುದು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ ನಿಮ್ಗೆ, ಇದೇನಪ್ಪ ಅಂದ್ರೆ ರೈತ ಚಳವಳಿಗೆ ಹೋಲಿಕೆ ಆಗುವಂಥ ಚಿತ್ರ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಇನ್ನು ND ಸುಂದರೇಶ್ ಆಗಿರಬಹುದು, ಎ ಸೋಮಲಿಂಗಯ್ಯ ಆಗಿರಬಹುದು, ಶೇಷರೆಡ್ಡಿ ಆಗಿರಬಹುದು. ಇವರೆಲ್ಲ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕರು ಸ್ನೇಹಿತರೆ. ಇನ್ನು ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸಾಲುಮರದ ತಿಮ್ಮಕ್ಕನವರು ಸ್ನೇಹಿತರೆ. ಸಾಲುಮರದ ತಿಮ್ಮಕ್ಕ ವೃಕ್ಷ ಮಾತೆ ಅಂತೆ ನಾವು ಕರಿತೇವಲ್ಲ. ಇವತ್ತು ಅಕ್ಷರದ ತಾಯಿ ಅಂತ ಯಾರಿಗೆ ಕರಿತೇವೆ ನಾವು? ಸಾವಿತ್ರಿಬಾಯಿ ಫುಲೆಗೆ. ವೃಕ್ಷ ಮಾತೆ ಅಂತ ಯಾರಿಗೆ ಕರಿತೇವೆ ನಾವು? ಸಾಲುಮರದ ತಿಮ್ಮಕ್ಕನವರಿಗೆ ಸ್ನೇಹಿತರೆ. ಇವ್ರ ಮ್ಯಾಗ ಪ್ರಶ್ನೆ ಬರ್ತಾವೆ. ಸಾಲುಮರದ ತಿಮ್ಮಕ್ಕನವರು ಯಾವ ಜಿಲ್ಲೆಯವರು ಅಂತ ಕೇಳ್ತಾರೆ. ರಾಮನಗರ ಜಿಲ್ಲೆಯವರು ಅಂತ ಹೇಳ್ಬೇಕು. ಯಾವ ಜಿಲ್ಲೆಯವರು? ರಾಮನಗರ ಜಿಲ್ಲೆಯವರು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಜನಾಂಗೀಯ ನಾಡು ಅಂತ ಯಾವ ರಾಷ್ಟ್ರಕ್ಕೆ ಕರೀತಾರೆ? ಈ ಚಿತ್ರದಲ್ಲಿ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಜನಾಂಗೀಯ ನಾಡು ಎಂದು ಯಾವ ರಾಷ್ಟ್ರಕ್ಕೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಈ ಕೆಳಗಿನ ಚಿತ್ರ ಯಾವುದಕ್ಕೆ ಹೋಲಕ್ಕೆ ಜನಾಂಗೀಯ ನಾಡು ಅಂತಾರೆ ಯಾವ ರಾಷ್ಟ್ರಕ್ಕೆ ಕರಿತೇವೆ ನಾವು? ದಕ್ಷಿಣ ಆಫ್ರಿಕಾ ರಾಷ್ಟ್ರಕ್ಕೆ ಸ್ನೇಹಿತರೆ.
ದಕ್ಷಿಣ ಕರಿಯರು ಮತ್ತು ಬಿಳಿಯರು ಅಂತ ನಾವು ಕರಿತೇವಲ್ಲ, ಜನಾಂಗೀಯ ನಾಡು ಅಂತ ಯಾವ ರಾಷ್ಟ್ರಕ್ಕೆ ಕರೆಯಲಾಗುವುದಪ್ಪ ಅಂದರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರ. ನಮ್ಮ ಭಾರತ ರಾಷ್ಟ್ರ ವೈವಿಧ್ಯಮಯ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಅಮೇರಿಕ ರಾಷ್ಟ್ರ ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಇಂಗ್ಲೆಂಡ್ ರಾಷ್ಟ್ರ ಸಾಂಪ್ರದಾಯಿಕ ವ್ಯವಸ್ಥೆಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಆಸ್ಟ್ರೇಲಿಯಾ ರಾಷ್ಟ್ರ ಮೂಲ ನಿವಾಸಿತನವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಬಟ್ ಎಕ್ಸಾಮ್ನಾಗ ಹೆಂಗೆ ಬಂದ್ರೂ ಬಿಡಕ್ಕೆ ಹೋಗ್ಬಾರ್ದು ನೀವು. ಯಾವುದೇ ರೀತಿ ಪ್ರಶ್ನೆಗಳ ಕೇಳೋರು ನೀವು ಒಟ್ಟು ರೆಡಿಯಾಗಿ ನಿಂತ್ಬಿಡ್ರಿ. ನೆಕ್ಸ್ಟ್ ಕಡ್ಡಾಯ ಈ ಚಿತ್ರ ಅಂದ್ರೆ ಈ ಮಕ್ಕಳದಾವ, ಇಲ್ಲಿ ಸಣ್ಣ ಸಣ್ಣ ಮಕ್ಕಳದಾವ, ಇಲ್ಲೊಬ್ಬರು ಕೂತಾರ, ಮತ್ತೇನಪ್ಪ ಅಂದ್ರೆ ಇಲ್ಲೆಲ್ಲ ಅದಾರ. ಇಲ್ಲಿ ಅಂದ್ರೆ ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ಕಡ್ಡಾಯ ಶಿಕ್ಷಣ ಎಷ್ಟು ವರ್ಷದ ಮಕ್ಕಳಿಗೆ? 6ರಿಂದ 14 ವರ್ಷದ ಮಕ್ಕಳಿಗೆ. ಎಷ್ಟು ವರ್ಷದ ಮಕ್ಕಳಿಗೆ? 6ರಿಂದ 14 ವರ್ಷದ ಮಕ್ಕಳಿಗೆ. ಭಾರತ ಸಂವಿಧಾನದ 86ನೇ ತಿದ್ದುಪಡಿ ಮಾಡುವುದರ ಮೂಲಕ 2002ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತ ಶಾಸನ ರೂಪಿಸಿದಂಥ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹಿತರೆ. ಅಜಾತು ಶತ್ರು ಅಂತೇ ನಾವು ಕರಿತೇವಲ್ಲ, ಜೈ ಜವಾನ್ ಜೈ ಕಿಶನ್ ಜೈ ವಿಜ್ಞಾನ ಅಂತ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರ. ಆದರೆ ಈ ಶಿಕ್ಷಣ ಅಂದ್ರೆ ಕಡ್ಡಾಯ ಶಿಕ್ಷಣ ಹಕ್ಕನ್ನು ಜಾರಿಗೆ ತಂದರು ಸ್ನೇಹಿತರೆ. ಯಾವಾಗ ಜಾರಿಗೆ ತಂದ್ರಪ್ಪ ಅಂದರೆ ಸಂವಿಧಾನದೊಳಗೆ ಯಾವಾಗ ಸೇರ್ಪಡೆ ಮಾಡಿದ್ರಪ್ಪ ಅಂದರೆ 2002ರಲ್ಲಿ. ಎಷ್ಟನೇ ತಿದ್ದುಪಡಿಯಪ್ಪ ಅಂದರೆ 86ನೇ ತಿದ್ದುಪಡಿ. ಈ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ 2010 ಏಪ್ರಿಲ್ 1ರಂದು ಜಾರಿಗೆ ಬಂತು ಸ್ನೇಹಿತರೆ. ಸಂವಿಧಾನದೊಳಗೆ ಸೇರ್ಪಡೆ ಮಾಡಿದ್ದು 2002. ಎಷ್ಟನೇ ತಿದ್ದುಪಡಿ ಮೂಲಕ? 86ನೇ ತಿದ್ದುಪಡಿ ಮೂಲಕ. ಎಷ್ಟು ವರ್ಷದ ಮಕ್ಕಳಿಗೆ? 6ರಿಂದ 14 ವರ್ಷದ ಮಕ್ಕಳು. ಇಲ್ಲೆಲ್ಲ ಸಣ್ಣ ಮಕ್ಕಳೇ ಅದಾವ ನೋಡು, ಇವೆಲ್ಲ ಏನಪ್ಪ 6ರಿಂದ 14 ವರ್ಷದ ಮಕ್ಕಳನ್ನೇ ಇವೆಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಚಿತ್ರ ಯಾವುದಪ್ಪ ಅಂದ್ರೆ ಭಯೋತ್ಪಾದನೆ. ನಮ್ಮ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಐತಲ್ಲ, ಮುಂಬೈ ತಾಜ್ ಹೋಟೆಲ್ ಮೇಲೆ 2008ರಲ್ಲಿ ದಾಳಿ ಆಯ್ತು ನೋಡಿ ಸ್ನೇಹಿತರೆ. ಎಷ್ಟರೊಳಗ? 2008ರೊಳಗ ಭಯೋತ್ಪಾದಕರು. ಈ ಚಿತ್ರ ಇದು ಏನೈತಲ್ಲ, ಇದು ಮುಂಬೈ ತಾಜ್ ಹೋಟೆಲ್ ನೋಡಿ ಸ್ನೇಹಿತರೆ, ಸಮುದ್ರ ಪಕ್ಕದೊಳಗೆ ಐತಿ ಇದು ಮುಂಬೈ ತಾಜ್ ಹೋಟೆಲ್. ಇದು ಈ ಮುಂಬೈ ತಾಜ್ ಹೋಟೆಲ್ ಮೇಲೆ ಭಯೋತ್ಪಾದಕರು ಯಾವಾಗ ದಾಳಿ ಮಾಡಿದ್ರಪ್ಪ ಅಂದ್ರೆ 2008ರೊಳಗೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ. ಅಂದ್ರೆ ಇಲ್ಲೆಲ್ಲ ನೋಡಬಹುದು ಕೆಲವೊಂದಿಷ್ಟು ನಾಯಕರು, ಘಟಾನುಘಟಿ ನಾಯಕರು, ಇವತ್ತು ಪ್ರಾದೇಶಿಕ ಪಕ್ಷದ ನಾಯಕರಾಗಿರಬಹುದು ಮತ್ತು ರಾಷ್ಟ್ರೀಯ ಪಕ್ಷದ ನಾಯಕರು ಎಲ್ಲರೂ ಏನಪ್ಪ ಅಂದ್ರೆ ಕೈ ಮೇಲೆತ್ಕೊಂಡಾರ ಅವರು. ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಕತ್ತಾರ ಅವರು. ನಾವೆಲ್ಲರೂ ಏನಪ್ಪ ಅಂದ್ರೆ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ಏನಪ್ಪ ಇದು ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಹೋಲಿಕೆ ಆಗ್ತೈತೆ ಸ್ನೇಹಿತರೆ. ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದೇ ಇದ್ದಂಥ ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚಿಸುವುದಕ್ಕೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಎಂದು ಕರೆಯಲಾಗುವುದು. ನಮ್ಮ ಕರ್ನಾಟಕ ರಾಜ್ಯದಿಂದ ಒಬ್ಬರು ಮುಖ್ಯ ಪ್ರಧಾನಮಂತ್ರಿ ಆಗ್ಯಾರ. ಅವ್ರು ಯಾರಪ್ಪ ಅಂದ್ರೆ HD ದೇವೇಗೌಡರು ಅದಾರ ನೋಡಿ ಸ್ನೇಹಿತರೆ. ಇಲ್ಲಿ ನಿತೀಶ್ ಕುಮಾರ್ ಅವರು ಅದಾರ ನೋಡಿ. ಇಲ್ಲೇನಪ್ಪ ಅಂದ್ರೆ ಎಲ್ಲರೂ ಕೂಡಿಕೊಂಡು ಏನು ಮಾಡಕತ್ತಾರಪ್ಪ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡಿಕೊಂಡು ಇಲ್ಲಿ ಸರ್ಕಾರವನ್ನು ರಚನೆ ಮಾಡಕತ್ತಾರ. ಆ ಸರ್ಕಾರಕ್ಕೆ ನಾವು ಏನಂತ ಕರೆಯಲಾಗುವುದಂದ್ರೆ ಸಮ್ಮಿಶ್ರ ಸರ್ಕಾರ. ನೆಕ್ಸ್ಟ್ ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು ಅಂತ ನಾವು ನೋಡ್ಕೊಳ್ತೇವೆ. ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು? ಇವತ್ತ ನೈತಿಕ ಆಗಿರಬಹುದು, ಶಿಕ್ಷಣ ಆಗಿರಬಹುದು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಕಾರ್ಯ ಮತ್ತು ಗುರಿಗಳಾಗಿರಬಹುದು, ಅಷ್ಟೇ ಅಲ್ಲದೆ ಮಾದರಿ ವ್ಯಕ್ತಿತ್ವಗಳಾಗಿರಬಹುದು. ಯುವ ಆಂದೋಲನ ಈ ಪಾಯಿಂಟ್ಸ್ಗಳು ಯಾವ್ಯಾವಪ್ಪ ಅಂದರೆ ಒಂದನೇದು ಯಾವುದು? ಶಿಕ್ಷಣ, 2ನೇದು ನೈತಿಕತೆ, 3ನೇದು ಮಾದರಿ ವ್ಯಕ್ತಿತ್ವಗಳು, 4ನೇದು ಕಾರ್ಯ ಮತ್ತು ಗುರಿಗಳು, 5ನೇದು ಯುವ ಆಂದೋಲನ. ಯಾವ ಆಂದೋಲನ? ಯುವ ಆಂದೋಲನ. ನಮ್ಮ ಜಯಪ್ರಕಾಶ್ ನಾರಾಯಣರವರು
ಸಂಪೂರ್ಣ ಕ್ರಾಂತಿಯ ಹರಿಕಾರರಾಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣರವರು ದೇಶದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಇಡೀ ದೇಶಾದ್ಯಂತ ಹೋರಾಟ, ಅಂದರೆ ಇಡೀ ದೇಶಾದ್ಯಂತ ಏನಪ್ಪ ಚಳವಳಿ ಆಗಿರ್ಬೋದು, ಹೋರಾಟಗಳನ್ನು ಆರಂಭ ಮಾಡಿದರು. ಅಷ್ಟೇ ಅಲ್ಲದೆ ಯುವ ಜನಾಂಗದಲ್ಲಿ ಅವರಲ್ಲಿ ಕೆಲವೊಂದಿಷ್ಟು ರಾಷ್ಟ್ರದ ಮೌಲ್ಯಗಳನ್ನು ಬಿತ್ತರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು ಸ್ನೇಹಿತರೆ. ಈ ಎಲ್ಲ ಅಂಶಗಳು ಬರಿಬೇಕು ನೀವು. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅಂತ ಕೇಳ್ತಾರಲ್ಲಿ. ಅದಕ್ಕಾಗಿ ಏನು ಮಾಡ್ಬೇಕಪ್ಪ, ಚಿತ್ರ ಗೊತ್ತಾಗಲಿಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಭಾಗ ಈ ಒಳಗೆ ಹೋಗ್ಬೇಕು ನೀವು. ಇದು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ನಿಮಗೆ ಒಟ್ಟ ಚಿತ್ರ ಗೊತ್ತಾಗಲಿಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಭಾಗ ಈಕ್ಕೆ ಹೋಗ್ಬೇಕು ನೀವು. ಎಲ್ಲಿ ಹೋಗ್ಬೇಕು? ಭಾಗ ಈ, ಅಂದ್ರೆ ದೃಷ್ಟಿ ವಿಕಲಚೇತನ ಮಕ್ಕಳಿಗಾಗಿ. ಆಯ್ತಾ? ಕೇಳ್ರಿ. ನೆಕ್ಸ್ಟ್ ಈ ಚಿತ್ರ ಏನ್ರಿ ಸರ್? ಈ ಚಿತ್ರದೊಳಗೆ ಎಲ್ಲ ಕೆಲವೊಂದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ಧ್ವಜಗಳದಾವ, ಫುಗ್ಗಗಳದಾವ. ಇದು ಏನು ಅರ್ಥನೇ ಗೊತ್ತಾಗಲ್ಲ ಇದೆ ನಮಗದು. ಏನು ಜಾತ್ರೆ ಚಿತ್ರ ಐತೋ ಯಾವ ಚಿತ್ರ ಐತೋ ಒಂದೂ ಗೊತ್ತಾಗಲ್ಲ. ಇದು ಯಾವ ಚಿತ್ರ ಇರಬಹುದು? ಯಾಕೆ ಭಾಳ ಜನ ಈ ಬುಕ್ ಒಳಗೆ ಈ ಚಿತ್ರನೇ ಇಲ್ಲಿದು. ನೀವು ಬುಕ್ ತೆಗೆದು ನೋಡ್ರಿ, ನೀವು ಬುಕ್ ಒಳಗೆ ಈ ಚಿತ್ರ ತೆಪ್ಪರಾಗ ಎಷ್ಟು ಬೇಕಾದಷ್ಟು ಹುಡುಕಾಡಿದ್ರೆ ಸಿಗಂಗಿಲ್ಲ ಇದು. ಇದೇನಪ್ಪ ಅಂದ್ರೆ ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ ನೋಡುವುದಾದರೆ, ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇದು ಸಹಿತ 5 ಅಂಕಕ್ಕೆ, ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ? 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಈ ಚಿತ್ರ ಯಾವುದಕ್ಕೆ ಹೋಲ್, ನೀವು ಇಲ್ಲಿ ಧ್ವಜಗಳು ಬಂದುವಪ್ಪ ಅಂದ್ರೆ, ಇಲ್ಲಿ ಒಂದಿಷ್ಟು ಫುಗ್ಗಗಳದಾವ, ಇವೆಲ್ಲ ಬಂದುವಪ್ಪ ಅಂದ್ರೆ ನೀವೇನೇನು ತಿಳ್ಕೊಂಡು ಬಿಡ್ಬೇಕದು ಅಸ್ಮಿತೆ. ಅಸ್ಮಿತೆಗೆ ಇನ್ನೊಂದು ಹೆಸರೇನು? ಸ್ವಾಭಿಮಾನ. ಅಸ್ಮಿತೆಯ ಮೂಲವನ್ನು ಗುರುತಿಸಿದವರು ಯಾರು? LA ಕಾಫ್ಮಾನ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರೆ. LA ಕಾಫ್ಮಾನ್. ನೆಕ್ಸ್ಟ್ ಈ ಚಿತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಮ್ಯೂಮರ್ ಗಡಾಫಿ ಅನ್ನುವಂಥ ವ್ಯಕ್ತಿ. ಯಾವ ಗಡಾಫಿ? ಮ್ಯೂಮರ್ ಗಡಾಫಿ ಅನ್ನುವಂಥ ವ್ಯಕ್ತಿ ನೋಡಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಈ ಚಿತ್ರ ಬ್ರೇನ್ ಡ್ರೈನ್ ಅಂತ ಏನೋ ಕರಿತೇವೆ. ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ ನೋಡೋದಾದ್ರೆ ಭೌತಿಕ ಪಲಾಯನ. ಯಾವ ಪಲಾಯನ? ಭೌತಿಕ ಪಲಾಯನ ಸ್ನೇಹಿತರೆ. ಈ ಚಿತ್ರ ಏನೈತಲ್ಲ, ಯಾವ ಚಿತ್ರ? ಈ ಚಿತ್ರ ಏನೈತಲ್ಲ, ಇದು ಯಾವುದಕ್ಕೆ ಹೋಲಿಕೆ ಆಗ್ತದಪ್ಪ ಅಂದ್ರೆ ಬೌದ್ಧಿಕ ಪಲಾಯನಕ್ಕೆ. ಉದಾರೀಕರಣದ ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ಪಾಯಿಂಟ್ ಐತೆ ನೋಡಿ ಸ್ನೇಹಿತರೆ. ಉದಾರೀಕರಣ ಅಂತ ನಾವು ಕರಿತೇವಲ್ಲ, ಈ ಉದಾರೀಕರಣದ ರಾಜಕೀಯ ಪರಿಣಾಮಗಳಲ್ಲಿ, ಯಾವ ಪರಿಣಾಮಗಳಲ್ಲಿ? ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ಪಾಯಿಂಟ್ ಏನೈತಲ್ಲ ಇದೇ ನೋಡಿ ಸ್ನೇಹಿತರೆ, ಬೌದ್ಧಿಕ ಪಲಾಯನ. ಕೆಲವೊಂದ್ಸಲ ಚಿತ್ರ ಕೊಡ್ತಾನ, ಕೆಲವೊಂದ್ಸಲ ಕೊಡಲ್ಲ. ಇದು ಎಷ್ಟು ಅಂಕಕ್ಕೆ ಕೇಳಬಹುದು ಗೊತ್ತಾ? 2 ಅಂಕಕ್ಕೆ ಕೇಳಬಹುದು. ಕೆಲವೊಂದ್ಸಲ ಬೌದ್ಧಿಕ ಪಲಾಯನ ಎಂದರೆ ಏನು ಅಂತ ಕೊಡ್ತಾನೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾನೆ. ಅಂದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಉದ್ಯೋಗಿಗಳೇನಿದಾರಲ್ಲ, ಅವರು ಹಣಕ್ಕಾಗಿ ಆಗಿರಬಹುದು, ಅಥವಾ ತನ್ನ ವರ್ಚಸ್ಸಿಗಾಗಿ ಆಗಿರಬಹುದು, ಅಥವಾ ಇನ್ನಿತರೆ ಕೆಲವೊಂದಿಷ್ಟು ಸೌಲಭ್ಯಗಳಿಂದಾಗಿ ಆಗಿರಬಹುದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನು ಉದ್ಯೋಗವನ್ನು ಮಾಡ್ತಾರಲ್ಲ ಅಂತಹ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುತ್ತದೆ? ಬೌದ್ಧಿಕ ಪಲಾಯನ. ಯಾವ ವ್ಯಕ್ತಿ ಕೌಶಲ್ಯವನ್ನು ಅಳವಡಿಸಿಕೊಂಡಿರ್ತಾನೋ, ಯಾವ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿ ತನ್ನ ಅಂತಸ್ತಿಗಾಗಿ, ತನ್ನ ವರ್ಚಸ್ಸಿಗಾಗಿ, ತನ್ನ ಹಣದ ವ್ಯಾಮೋಹಕ್ಕಾಗಿ ಆಗಿರಬಹುದು, ಅಥವಾ ಹಣದ ಉತ್ಪಾದನೆಗಾಗಿರಬಹುದು, ಆತ ಏನಪ್ಪ ಅಂದರೆ ಬೇರೆ ರಾಷ್ಟ್ರದಲ್ಲಿ ಹೋಗಿ ಉದ್ಯೋಗವನ್ನು ಮಾಡುವಂಥ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುವುದು? ಬೌದ್ಧಿಕ ಪಲಾಯನ ಎಂದು ಕರೆಯಲಾಗುವುದು. ಇದು ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಈ ಚಿತ್ರ ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರ. ಇದೇನಪ್ಪ ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಎಕ್ಸಾಮ್ನಾಗ ಈ ಕೆಳಗಿನ ಚಿತ್ರವನ್ನು ಯಾವುದಕ್ಕೆ ಹೋಲಿಕೆ ಆಗ್ತದಪ್ಪ ಅಂದರೆ ವಿಶ್ವಸಂಸ್ಥೆಗೆ ಹೋಲಿಕೆ ಆಗ್ತೈತಿ. ಸ್ಥಾಪನೆ ಆಗಿದ್ದವಾಗ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಯಿತು ಸ್ನೇಹಿತರೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? 1945 ಅಕ್ಟೋಬರ್ 24. ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂಥ ಸ್ಥಳದಲ್ಲಿ. 1920ರಲ್ಲಿ ರಾಷ್ಟ್ರ ಸಂಘ ಅಂತೆ ನಾವು ಕರಿತೇವಲ್ಲ, ಲೀಗ್ ಆಫ್ ನೇಷನ್ ಅಂತೆ ನಾವು ಕರಿತೇವಲ್ಲ, ಇದರ ವಿಫಲವಾದ ನಂತರ 1945ರಲ್ಲಿ ವಿಶ್ವ ಮಟ್ಟದಲ್ಲಿ ನಡೆಯುವಂಥ ಜಾಗತಿಕ ಯುದ್ಧಗಳಾಗಿರಬಹುದು ಅಥವಾ ಇತರೆ ಯುದ್ಧಗಳಾಗಿರಬಹುದು ತಡೆಗಟ್ಟುವ ದೃಷ್ಟಿಕೋನದಿಂದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಕೋನದಿಂದ 1945 ಅಕ್ಟೋಬರ್ 24ರಂದು ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂಥ ಸ್ಥಳದಲ್ಲಿ ಸ್ನೇಹಿತರೆ.
ಇದರ ಕೇಂದ್ರ ಕಚೇರಿ ಎಲ್ಲ ಐತಪ್ಪ ಅಂದ್ರೆ ನ್ಯೂಯಾರ್ಕ್ ಅಂತ ನಾವು ನೋಡ್ಕೊಳ್ತೇವೆ. ಈ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಐತಿ ನ್ಯೂಯಾರ್ಕ್. ಮತ್ತು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಸಂಖ್ಯೆ, ಅಧಿಕೃತ ಭಾಷೆಗಳ ಸಂಖ್ಯೆಯನ್ನು ಕೇಳ್ತಾರೆ ಸ್ನೇಹಿತರೆ. ಅದು 2 ಅಂಕ ಕೇಳ್ತಾರೆ. ರಷ್ಯಾ ಆಗಿರಬಹುದು, ಸ್ಪ್ಯಾನಿಷ್ ಆಗಿರಬಹುದು, ಅರೇಬಿಕ್ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಚೈನೀಸ್ ಆಗಿರಬಹುದು. ಈ ರೀತಿ ಏನಪ್ಪ ಅಂದ್ರೆ ಇಷ್ಟು ಭಾಷೆ ಅಂದ್ರೆ ಒಟ್ಟು 6 ಭಾಷೆಗಳನ್ನು ಒಳಗೊಂಡೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರು ಸಹಿತ ಕೇಳ್ತಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟೈತಿ? 5 ಐತಿ. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟದವ? 6 ಅದಾವ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟೈತಿ? 5 ಐತಿ. ಇವತ್ತು ಅಮೇರಿಕಾ ಆಗಿರಬಹುದು, ರಷ್ಯಾ ಆಗಿರಬಹುದು, ಚೀನಾ ಆಗಿರಬಹುದು, ಮತ್ತು ಫ್ರಾನ್ಸ್ ಆಗಿರಬಹುದು, ಮತ್ತೇನಪ್ಪ ಅಂದರೆ ಇಷ್ಟು ಅಂದ್ರೆ ಬ್ರಿಟನ್ ಆಗಿರಬಹುದು. ಇಷ್ಟೇನಪ್ಪ ಅಂದ್ರೆ 5 ರಾಷ್ಟ್ರಗಳು ಭದ್ರತಾ ಮಂಡಳಿಯ ಸದಸ್ಯತ್ವವನ್ನು ಪಡೆದುಕೊಂಡು, ಇದು ಸಹಿತ 2 ಅಂಕ ಕೇಳುವಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್, ಅಮೇರಿಕ ಮತ್ತು ಅಂದ್ರೆ ಈ ಕೆಳಗಿನ ಚಿತ್ರ ಯಾವುದಕ್ಕೆ, ಇದರ ಅರ್ಥ ಏನು ಕೊಡ್ತೈತಿ? ಅಮೇರಿಕ ಮತ್ತು ರಷ್ಯಾ ಧ್ವಜ ಐತಿ ಸ್ನೇಹಿತರೆ. 1939ರಿಂದ 1945ರಲ್ಲಿ ದ್ವಿತೀಯ ಜಾಗತಿಕ, 2ನೇ ಜಾಗತಿಕ ಯುದ್ಧ. ಆ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ಬಣ ಮತ್ತು ರಷ್ಯಾ ಸೋವಿಯತ್ ಒಕ್ಕೂಟ ಬಣಗಳನ್ನು ಹುಟ್ಕೊಂಡು, 2 ಬಣಗಳನ್ನು ಹುಟ್ಕೊಂಡು ಸ್ನೇಹಿತರೆ. ಅಮೇರಿಕ ಮತ್ತು ಸೋವಿಯತ್ ಒಕ್ಕೂಟ ಬಣ. ಅಮೇರಿಕ ಪ್ರಜಾಪ್ರಭುತ್ವ ತತ್ವಗಳ ಮೇಲೆ ನಂಬಿಕೆ ಇಟ್ಟಿದ್ದರೆ, ಈ ಸೋವಿಯತ್ ಒಕ್ಕೂಟ, ಇಂದಿನ ರಷ್ಯಾ ಅಂತ ನಾವು ಕರಿತೇವಲ್ಲ, ಈ ಸೋವಿಯತ್ ಒಕ್ಕೂಟ ಸಮತಾವಾದಿ ವಿಚಾರಗಳು. ಹ್ಯಾರಿ ಟ್ರೂಮನ್ ರವರು ಪ್ರಜಾಪ್ರಭುತ್ವ ತತ್ವಗಳನ್ನು ಮೈಗೂಡಿಸಿಕೊಂಡ್ರು, ಅಂದ್ರೆ ಜಾರಿಗೆ ತಂದರು. ಈ ರಷ್ಯಾದವರೇ ಅಂದ್ರೆ ಸೋವಿಯತ್ ಒಕ್ಕೂಟದವರು ಏನದರಲ್ಲ, ವಾರ್ಸಾ ಒಪ್ಪಂದದ ಮೂಲಕ, ಯಾವ ಒಪ್ಪಂದ? ವಾರ್ಸಾ ಒಪ್ಪಂದದ ಮೂಲಕ ಏನಪ್ಪ ಅಂದ್ರೆ ಅವರು ಸಮತಾವಾದಿ ತತ್ವಗಳನ್ನು ಮೈಗೂಡಿಸಿಕೊಂಡ್ರ ಸ್ನೇಹಿತರೆ. ಇನ್ನು ಇದು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನೋಡಿ ಸ್ನೇಹಿತರೆ. ಎಲ್ಲೈತಿ ಇದು? ನ್ಯೂಯಾರ್ಕ್ನಲ್ಲಿ ಐತಿ ಅಂತ ಹೇಳಿದೆ ನಾನು. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಐತಿ, ನ್ಯೂಯಾರ್ಕ್ ಒಳಗೆ ಐತಿ. ಸ್ಥಾಪನೆ ಆಗಿದ್ದು ಶಾನ್ ಫ್ರಾನ್ಸಿಸ್ಕೋ ಒಳಗೆ ಸ್ಥಾಪನೆ ಆಗ್ಯದ. ಇದರ ಕೇಂದ್ರ ಕಚೇರಿ ಇದ್ದಿದ್ದು ಏನದಪ್ಪ ಅಂದ್ರೆ ನ್ಯೂಯಾರ್ಕ್ ಒಳಗೆ ಐತಿ ಇದ್ರ ಕೇಂದ್ರ ಕಚೇರಿ. ಯಾವುದಂದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ. ಇನ್ನು ಆಸಿಯನ್ ರಾಷ್ಟ್ರಗಳು, ಇದು ಯಾವುದಕ್ಕೆ ಹೋಲಿಕೆ ಆಗ್ತದೆ ಈ ಚಿತ್ರ? ಆಸಿಯನ್ ಅನ್ನುವಂಥ ಒಕ್ಕೂಟ ಏನೈತಲ್ಲ, ಇದಕ್ಕೆ ಹೋಲಿಕೆ ಆಗುವಂಥ ಚಿತ್ರ. ಒಟ್ಟು ಎಷ್ಟು ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡವಪ್ಪ ಅಂದರೆ 10 ರಾಷ್ಟ್ರಗಳು ಈ ಆಸಿಯನ್ ರಾಷ್ಟ್ರದ ಸದಸ್ಯತ್ವವನ್ನು ಪಡೆದುಕೊಳ್ಳಲಾಗಿದೆ ಸ್ನೇಹಿತರೆ. ಇದು ಆಸಿಯನ್ ಅನ್ನುವಂಥ ಒಕ್ಕೂಟ ಯಾವಾಗ ಸ್ಥಾಪನೆ ಮಾಡಲಾಯ್ತಪ್ಪ ಅಂದರೆ 1967. ಎಂಥ 67? 1967 ಆಗಸ್ಟ್ 8ರಂದು ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಈ ಆಸಿಯನ್ ರಾಷ್ಟ್ರಗಳು ಅಂದ್ರೆ ಈ ಆಸಿಯನ್ ಒಕ್ಕೂಟ ಒಟ್ಟು ಎಷ್ಟು ರಾಷ್ಟ್ರಗಳು ಸದಸ್ಯತ್ವ ಪಡೆದುಕೊಂಡವ? 10 ರಾಷ್ಟ್ರಗಳು. ಹಾಗಾದರೆ ಈ ಆಸಿಯನ್ ರಾಷ್ಟ್ರಗಳು, ಈ ಆಸಿಯನ್ ಅನ್ನುವಂಥ ಒಕ್ಕೂಟ ಯಾವಾಗ ಸ್ಥಾಪನೆ ಮಾಡಲಾಯಿತು? 1967 ಆಗಸ್ಟ್ 8ರಂದು ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳು. ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳು ಎಷ್ಟು ರಾಷ್ಟ್ರಗಳದವಪ್ಪ ಅಂದರೆ 2 ರಾಷ್ಟ್ರಗಳು ಸ್ನೇಹಿತರೆ. ಈ ಚಿತ್ರದೊಳಗೆ ಇರ್ತಕ್ಕಂಥ ನೋಡ್ಬೇಕು ನಾವು. ಇದು ಭಾರತ ರಾಷ್ಟ್ರದ ಧ್ವಜ ಐತಿ, ಇದು ಚೀನಾ ರಾಷ್ಟ್ರದ ಧ್ವಜ ಐತಿ. ಅಂದ್ರೆ ಯಾವ ಯಾವ ರಾಷ್ಟ್ರಗಳು ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದವು? ಭಾರತ ಮತ್ತು ಚೀನಾ ರಾಷ್ಟ್ರಗಳು ಸ್ನೇಹಿತರೆ. ಭಾರತ ಮತ್ತು ಚೀನಾ ರಾಷ್ಟ್ರಗಳು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು. ಯಾವ ನೆಹರು? ಜವಾಹರ್ಲಾಲ್ ನೆಹರು ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು. ಇನ್ನು ಅಂದಿನ ಚೀನಾದ ಪ್ರಧಾನಮಂತ್ರಿ ಯಾರಾಗಿದ್ರು? ಚೌ ಎನ್ ಲಾಯ್ ಅಂತನೂ ಕರೀತಾರ, ಅಥವಾ ಚೌ ಎನ್ ಲೈ ಅಂತನೂ ಸಹಿತ ಅವರಿಗೆ ಕರೀತಾರೆ ಸ್ನೇಹಿತರೆ. ಈ ಒಪ್ಪಂದ ಅಂದ್ರ ಈ ಪಂಚಶೀಲ ಒಪ್ಪಂದ ಸಹಿ ಹಾಕಿದ ರಾಷ್ಟ್ರಗಳು ಯಾವ್ಯಾವಪ್ಪ ಅಂದ್ರೆ ಭಾರತ ಮತ್ತು ಚೀನಾ ರಾಷ್ಟ್ರಗಳು. ಅವಾಗಿನ ಪ್ರಧಾನಮಂತ್ರಿ, ಭಾರತ ಪ್ರಧಾನಮಂತ್ರಿ ಯಾರಾಗಿದ್ರು? ಜವಾಹರ್ಲಾಲ್ ನೆಹರು. ಚೀನಾದ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂದ್ರೆ ಚೌ ಎನ್ ಲೈ. ನೆಕ್ಸ್ಟ್, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ. ಭಾರತ ವಿದೇಶಾಂಗ ಶಿಲ್ಪಿ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಈ ಚಿತ್ರ ಹೋಲಿಕೆ ಆಗುವುದು ಯಾರಿಗಪ್ಪ ಅಂದ್ರೆ ಭಾರತದ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಕೇಳಿದರೆ ಈ ಚಿತ್ರ ಯಾರದಪ್ಪ ಅಂದ್ರೆ ಇದು
ಜವಾಹರ್ಲಾಲ್ ನೆಹರು ಅವರ ಚಿತ್ರವಾಗಿದೆ ಸ್ನೇಹಿತರೆ. ಯಾವ ನೆಹರು? ಜವಾಹರ್ಲಾಲ್ ನೆಹರು. ನಿಮಗೇನಪ್ಪ ಅಂದರೆ ಇಷ್ಟು ಚಿತ್ರ ಏನು ಕೊಟ್ಟಿನಲ್ಲ, ಇಷ್ಟು ಚಿತ್ರ ಪರ್ಫೆಕ್ಟ್ ಆದರೆ ನಿಮಗೇನಪ್ಪ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸ್ಗಳು ಹೋಗಂಗಿಲ್ಲ. ನಿಮಗೆ ಚಿತ್ರ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನಾ ಎಲ್ಲಿ ಹೋಗ್ಬೇಕಂತ ಹೇಳಿ ನಾನು ನಿಮಗೆ ಭಾಗ ಇ ಒಳಗೆ ಹೋಗಬೇಕು. ಭಾಗ ಎ ಒಳಗೆ ಒಂದೇ ಪ್ರಶ್ನೆ ನಂಬರ್ ಇತ್ತಪ್ಪ, ಭಾಗ ಇ ಒಳಗೂ ಒಂದನೇ ಪ್ರಶ್ನೆ ನಂಬರ್ ಇರ್ತೈತಿ. ಭಾಗ ಬಿ ಒಳಗೆ ಅಲ್ಲಿ 2 ಅಂಕದ ಪ್ರಶ್ನೆಗಳೇನದಾವಲ್ಲ, ಭಾಗ ಬಿ ಒಳಗೆ 19ನೇ ಪ್ರಶ್ನೆ ನಂಬರ್ ಇತ್ತಪ್ಪ ಅಂದ್ರೆ ಭಾಗ ಇ ಒಳಗೂ 19 ಇರ್ತೈತಿ. ಭಾಗ ಎ ಒಳಗೆ 20ನೇ ಪ್ರಶ್ನೆ ನಂಬರ್ ಇತ್ತಪ್ಪ ಅಂದ್ರೆ ಭಾಗ ಬಿ ಒಳಗೂ 20ನೇ ಪ್ರಶ್ನೆ ನಂಬರ್ ಇದು ಭಾಗ ಇ ಒಳಗೂ 20ನೇ ಪ್ರಶ್ನೆ ನಂಬರ್ ಇರ್ತೈತಿ. ಇನ್ನು ಭಾಗ ಸಿ ಒಳಗೆ 5 ಅಂಕ ಅಂತ ನಾವು ನೋಡ್ಕೊಳ್ತೇವಲ್ಲ, ಅಲ್ಲಿ 30ನೇ ಪ್ರಶ್ನೆ ನಂಬರ್ ಇತ್ತಂತ ತಿಳ್ಕೊ. ಈ ಭಾಗ ಇ ಒಳಗೂ 30ನೇ ಪ್ರಶ್ನೆ ನಂಬರ್ ಇರ್ತೈತಿ. ಅದಕ್ಕಾಗಿ ನಿಮಗೆ ಚಿತ್ರ ಗೊತ್ತಾಗ್ಲಿಲ್ಲಪ್ಪ ಅಲ್ಲಿ ನೇರವಾಗಿ ಏನೈತೆ ಅನ್ನೋದು ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.